ಬಳ್ಳಾರಿ ಜೈಲಿಗೆ ದರ್ಶನ್ ಅವರನ್ನು ಭೇಟಿ ಆಗೋದಕ್ಕೋಸ್ಕರ 262 ಕಳ್ಳತನ ಪ್ರಕರಣದ ಆರೋಪವನ್ನು ಹೊತ್ತಿದ್ದಂತಹ ಶಿಗ್ಲಿ ಬಸ್ ಅಂದ್ರೆ ಬಸವರಾಜ ಜಿಲ್ಲೆಯ ಶಿಗ್ಲಿ ಬಸ್ ಅವರು ಇದೀಗ ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೋಸ್ಕರ ಬಳ್ಳಾರಿ ಜೈಲಿಗೆ ಬಂದಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ. ನಾನು ಯಾರು ಅಂತ ನಾನು ಹೇಳ್ಕೊಳ್ಳೋದು ಚೆನ್ನಾಗಿರಲ್ಲ. ಮತ್ತೆ ಇದೀಗ ಬಸವರಾಜ ಅಲಿಯಾಸ್ ಶಿಗ್ಲಿ ಬಸ್ ಅವರು ಇದ್ರ ಮಾತಾಡ್ತೋಗೋಣ. ಬಸ್ ಅವರೇ, ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ದರ್ಶನ್ ನೋಡ್ಬೇಕು ಅಂತ ಯಾಕೆ ಬಂದಿದ್ರಿ ಅಂತ? ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ನಾನು ಈ ಒಂದು ತಿಂಗಳ ಹಿಂದೆ ದರ್ಗಾ ಜೈಲಿಗೆ ಹೋಗಿ ಬಂದೆ. ಅಲ್ಲೇ ತಾಳಿಕೋಟೆಯಲ್ಲಿ 10 ಮಂದಿಗೆ 6 ಮಂದಿ ಜೀವಾವಧಿ ಶಿಕ್ಷೆ ಆಗಿದೆ, 2 ಮಂದಿಗೆ ಗಲ್ಲಾಗಿದೆ. ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ ನೋಡಿ, ನಾನು ಕೈದಿಗಳ ಪರ ಹೋರಾಟ ಮಾಡಿದ್ದೀನಿ. ಈ ಜೈಲಿಗೂ ಬಂದಿದ್ದೀನಿ, ಬಳ್ಳಾರಿ ಜೈಲು ನೋಡಿದ್ದೀನಿ, ಎಲ್ಲ ಜೈಲು ನೋಡಿದ್ದೀನಿ. ಕೈದಿಗಳಿಗೆ ಅನ್ಯಾಯ ಆಗ್ತೈತೆ ಅಂದ್ರೆ ನಾನು ಅಲ್ಲಿ ಇರ್ಬೇಕಾಕತಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ದರ್ಶನ್ ಅವರು ಬಳ್ಳಾರಿ ಜೈಲಿನಾಗ ಎಷ್ಟು ಸೇಫ್ ಆಗಿದ್ದಾರೆ, ಅವ್ರಿಗೆ ಹಕ್ಕಿಗೆ ಏನಾದ್ರೂ ಧಕ್ಕೆ ಆಗ್ತೈತೆ ಅಥವಾ ಅವ್ರಿಗೆ ಚಾರ್ಜ್ ಶೀಟ್ ಬಂದೈತೆ, ಆ ಚಾರ್ಜ್ ಶೀಟ್ ಓದ್ಲಿಕ್ಕೆ ನನಗೇನಾದ್ರೂ ಸಹಾಯ ಮಾಡ್ತಾರೋ ಅನ್ನೋ ಉದ್ದೇಶ ಇಟ್ಕೊಂಡು ಈ ಜೈಲಿಗೂ ಬಂದಿದ್ದೀನಿ. ಕೇಳಿದ್ರ ಒಳಗಡೆ ಬಿಡ್ತೀವಿ ಅಂದ್ರೆ ಹೆಂಗೆ ಅಂತ? ಈಗ ಬಂದು ಕೇಳಿದೆ, ಇಲ್ಪ ಸಂಬಂಧಿಕರಿಗೆ ಅಷ್ಟೇ ಬಿಡುಗಡೆ ಬಿಡ್ತೇವೆ ಅಂತ ಹೇಳಿದ್ರೆ, ಇಲ್ರಿ ನಾನು ಸಿಗ್ಲಿ ಬಸ್ ಇದ್ದೀನಿ, ಈ ಜೈಲ ನಾನು ತುಂಬಾ ಆಟ ಆಡಿದ್ದೀನಿ. ಬಂದಿದ್ಯೇನೋ ನಮ್ ಕತ್ತೆ ತೊಳೆ ಕುಡಿದ್ರೆ ಮಿಲಿಟರಿ ಮ್ಯಾನ್ ತರ ಇರ್ತೀನಿ. ಇಲ್ಲಿ ದರ್ಶನ್ ಅವರು ಯಾವ ರೀತಿ ಸೇಫ್ ಆಗಿದಾರೋ ಸೇಫ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಮತ್ತು ಈ ಕೇಸಿನ ಒಂದು ಚಾರ್ಜ್ ಶೀಟ್ ಬಗ್ಗೆ ನಾನು ಅದನ್ನ ತನಿಖೆ ಮಾಡಬೇಕು. ಅದನ್ನ ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬ ಚರ್ಚಿಲ್ಲ. ನೀವೀಗ ಲಾಸ್ಟ್ ಟೈಮ್ ಹೇಳಿದ್ರಿ ದರ್ಶನ್ ಅವರಿಗೆ ಬಳ್ಳಾರಿ ಸೆಂಟ್ರಲ್ ಜೈಲು ಸೂಕ್ತ ಅಲ್ಲ, ಅವರನ್ನ ಇಲ್ಲಿಂದ ಬೇಗನೆ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ಬೇಕು ಅಂತ. ಯಾಕೆ ಈ ರೀತಿ ಹೇಳಿಕೆ ಕೊಡ್ತೇನೆ ಅಂದ್ರೆ, ಈ ಜೈಲಲ್ಲಿ ಬಳ್ಳಾರಿ ಜೈಲಿನಾಗ ನಾನು 20 ವರ್ಷ ಕಂಡ ಜೈಲಿನಾಗ ನನ್ನ ಸಮ್ಮುಖದಲ್ಲಿನ 5 ಮಂದಿ ಕೈದಿಗಳು 2-3 ಸಲ ಹಂತ ಹಂತವಾಗಿ ಎಸ್ಕೇಪ್ ಆಗಿ ಹೋಗಿದಂತ ಗೋಡೆ ಹಾರಿ ಹೋಗಿದಾರ, ಸೆಲ್ ಕಣ್ಣ ಹೊಡೆದು ಓಡಿಗಿದಾರ. ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ, ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಮತ್ತು ಗಾಂಜಾ ಇಲ್ಲ ಅಂದ್ರೆ ಜೈಲಿನಲ್ಲಿ ಎಸ್ಕೇಪ್ ಆಗಿ ಹೋಗಿದ್ದಾರೆ. ಎಲ್ಲಾ ವ್ಯವಸ್ಥೆಗಳು ಇಲ್ಲೇ ನಡೀತಾ ಇದಾವೆ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ಒಂದ್ ವೇಳೆ ದರ್ಶನ್ ಅವರ ಭೇಟಿಗೆ ನಿಮಗೆ ಅವಕಾಶ ಸಿಕ್ಕರೆ ಯಾವೆಲ್ಲ ವಿಚಾರಗಳ ಬಗ್ಗೆ ಅವ್ರ ಹತ್ರ ಚರ್ಚೆ ಮಾಡ್ತೀರಿ? ಯಾವೆಲ್ಲ ವಿಚಾರ ಬಗ್ಗೆ ಚರ್ಚೆ ಮಾಡ್ತೀನಿ ಅಂದ್ರೆ, ಜೈಲು ಒಳಗಡೆ ಇದ್ದ ವ್ಯವಸ್ಥೆ ಬಗ್ಗೆ ವಿಚಾರ ಮಾಡ್ತೀನಿ. ಚಾರ್ಜ್ ಶೀಟ್ ಒಳಗಡೆ ನೀವು 302 ಮರ್ಡರ್ ಕೇಸ್ನಾಗ ಇದೀರಿ, ನಿಮ್ಮ ಮೇಲೆ ಸಾಕ್ಷ್ಯಾಧಾರಗಳು ಜಾಸ್ತಿ ಕುಂತಿದವ ಅಂತಂದ ಅದು ಇದ್ರೆ ಅದನ್ನು ಸತ್ಯ ಹೇಳ್ತೇನೆ. ಮಾಡ್ಬೋದು, ಆದ್ರೆ ವಾದ ಮಾಡಕ್ ಯಾಕೆ ಅವಕಾಶ ಇಲ್ಲ? ಅವಕಾಶ ಇದೆ. ಆ ದರ್ಶನ್ ಅವ್ರು ಕೊಟ್ರೆ ಆ ಕೇಸ್ ನಾನು ವಾದ ಮಾಡಕ್ಕೂ ರೆಡಿ ಇದೆ. ಆ ಪೊಲೀಸರಿಗೆ ಅಂಡ ಅವ್ರು ಕೊಟ್ಟಿದ್ರೆ ಅವ್ರಿಗೆ ಹೀರೋ ಅಂತಿದ್ವಿ. ಆದ್ರೆ ಅವರು ಕಾನೂನು ಕೈ ತಗೊಂಡಿದ್ದಕ್ಕೆ ಅವ್ರು ಇವತ್ತು ಆರೋಪಿ ಸ್ಥಾನದಲ್ಲಿದ್ದಾರೆ. ಆರೋಪಿ ಸ್ಥಾನದಲ್ಲಿ ಇದ್ದಾರೆ ಅಂತಂದು ಅವ್ರ ಹಕ್ಕಿಗೆ ಧಕ್ಕೆ ಕೊಡೋದಾಗ್ಲಿ, ಅವ್ರಿಗೆ ಒಂಟಿಯಾಗಿ ಇಡೋದಾಗ್ಲಿ ಅದು ತಪ್ಪಾಗುತ್ತೆ ಅಷ್ಟೇ.